ಚಿತ್ರ ಸಾಹಿತಿ ಟಿ.ಎನ್. ಸೀತಾರಾಮ್ ಅವರು ಸಂಪರ್ಕಕ್ಕೆ ಬಂದಿದ್ದಾರೆ. ನಮಸ್ಕಾರ ಸೀತಾರಾಮ್ ಅವರೇ. ನಮಸ್ಕಾರ. ನಮಸ್ಕಾರ ಸೀತಾರಾಮ್ ಅವರೇ, ಈಗ ಎಸ್.ಎಲ್. ಭೈರಪ್ಪ ಅವ್ರ ಬಗ್ಗೆ ಚೆನ್ನಾಗಿ ಗೊತ್ತಿದೆ. ಇದು ನಾಡು ಕಂಡಂತಹ ಅತ್ಯದ್ಭುತ ಕಾದಂಬರಿಕಾರ ಇವತ್ತು ಇಹಲೋಕ ತ್ಯಜಿಸಿದ್ದಾರೆ. ತಾವೇನಂತೀರಿ ಈ ಸಂದರ್ಭದಲ್ಲಿ? ಹೌದು ಸರ್, ನಾನು ನಾನು ಮೊದಲು ನಾಯಿ ನೆರಳು ಓದಿ ಅದನ್ನ ಎಷ್ಟೋ ಸಾರಿ ಓದಿದೆ. ನಾಯಿ ನೆರಳು ನಾನು ಹೈಸ್ಕೂಲ್ ಇದ್ದಾಗ ನಾಯಿ ನೆರಳು ಓದಿದೆ. ನಾಯಿ ನೆರಳು ಎಷ್ಟು ಬೇರೆ ತರದಲ್ಲಿ ಅವ್ರು ಬರೆದಿದ್ದು ಅಂದ್ರೆ ಒಂದು ವಿಶಿಷ್ಟವಾದ ಶೈಲಿ ಇತ್ತು ಅವ್ರು, ಬದುಕನ್ನು ಒಳಗೊಳ್ಳೋ ಶೈಲಿ, ಆ ಬದುಕನ್ನು ಒಳಗೊಳ್ಳೋ ಶೈಲಿ. ಆ ತರದ ಇದರಲ್ಲಿ ಗೃಹಭಂಗ ನನ್ನ ಬಾಲ್ಯದ ಕಾದಂಬರಿಯ ತರ, ನನ್ನ ಬಾಲ್ಯದ ದಿನಗಳ ತರದ ಕಾದಂಬರಿ ಅದು. ನಾವು ದೊಡ್ಡಬಳ್ಳಾಪುರದಲ್ಲಿ ದೊಡ್ಡಬಳ್ಳಾಪುರ ತಾಲೂಕು ತಳಗವಾರ ಅಂತ ಊರು. ಆ ಊರಿದ್ದಂಗೆ ಇದೆ. ಅವರು ವರ್ಣಿಸೋರು ಅಂತ ಅವ್ರ ಹಾಸನದ ಹತ್ರ ಇದ್ದ ಅವ್ರ ಊರು. ಅದರಲ್ಲಿ ಗೃಹಭಂಗ ಮಾತ್ರ, ಗೃಹಭಂಗ ತಾವು ಓದಿದಿರೋ ಇಲ್ಲೋ ಗೊತ್ತಿಲ್ಲ, ಅತ್ಯದ್ಭುತವಾಗಿ ನಿಮ್ಮನ್ನ ಒಳಗೆಳ್ಕೊಳ್ಳುತ್ತೆ ಅಂದ್ರೆ ಅಷ್ಟಿಷ್ಟಲ್ಲ. ನಾನು ಎಷ್ಟು ಸಾರಿ ಓದಿದಿನೋ ಲೆಕ್ಕ ಇಲ್ಲ ನನಗೆ. ಅದರ ಅವರು ಬದುಕನ್ನ ಯಾವ್ದನ್ನು ರಿಸರ್ಚ್ ಮಾಡದೆ ಬರೀತಿರ್ಲಿಲ್ಲ ಅನ್ಸುತ್ತೆ. ಪ್ಲೇಗ್ ಕಾಲದ್ದು, ಆ ಪ್ಲೇಗ್ ಬಂದಾಗ ಅವ್ರು ಚಿಕ್ಕವರು ಏನೋ ಅವ್ರಿಗೆ ಇದ್ದಾಗ ಅದರ ಭೀಕರ ವಿವರಗಳು, ಮಹಾಯುದ್ಧದ ವಿವರಗಳು ಎಲ್ಲ ಆ ಕಾದಂಬರಿ ಒಳಗೆ ಏನು ಪರಿಣಾಮ ಬೀರ್ತಾ ಇತ್ತು ಅದನ್ನ ಬರೀತಾ ಇದ್ರು. ತುಂಬಾ ಚೆನ್ನಾಗಿರೋ ಒಳ್ಳೆ ಕಾದಂಬರಿ ಅದು. ನಮ್ಮಲ್ಲಿ ಅನೇಕರಿಗೆ ನಾನೇನಾದ್ರೂ ಓದು ಅಂದ್ರೆ ಗೃಹಭಂಗ ಓದು ಅಂತ ಇದ್ದೆ. ಇವ್ರದ್ದು ನಮ್ ಅನಂತಮೂರ್ತಿ ಇವ್ರದ್ದು ಅವಸ್ಥೆ ಓದು ಅಂತ ಹೇಳ್ತಾ ಇದ್ದೆ. ತೇಜಸ್ವಿ ಇದು ಕರ್ವಾಲೋ ಇದು ಓದು ಅಂತ ಇದ್ದೆ. ಆತರ ಒಂದು ಆಕರ್ಷಕ ಕಾದಂಬರಿಗಳ ಇದರಲ್ಲಿ ಅವರು ತುಂಬಾ ಇದ್ರು. ತುಂಬಾ ನಾನು ಇಷ್ಟಪಟ್ಟಂತ ಕಾದಂಬರಿಕಾರ. ಬದುಕಿನ ವಿವರಗಳು ಎಷ್ಟು ಬೇರೆ ಸೆಳ್ಕೊಂಡ್ಬಿಡ್ತಾ ಇತ್ತು ನಮ್ಮನ್ನ ಅಂದ್ರೆ, ನೀವು 1 ಪೇಜ್ ಓದಿದ್ರೆ 200 ಪೇಜ್ ಓದೇ ಓದ್ತಾ ಇದ್ರಿ ಆ ಥರದ್ದು. ಎಸ್ ಸೀತಾರಾಮ್ ಸರ್, ಇಲ್ಲಿ ಬಹಳ ಮುಖ್ಯವಾಗಿ ಚಿತ್ರ ನಿರ್ದೇಶಕರಿಗೆ ಅನೇಕ ಕಾದಂಬರಿಗಳು ಇನ್ಸ್ಪಿರೇಷನ್ ಆಗ್ತದೆ. ಆ ಕಾದಂಬರಿಗಳನ್ನ ಇಟ್ಕೊಂಡು ಸಿನಿಮಾ ಧಾರಾವಾಹಿಗಳು ಕೂಡ ಮೂಡಿ ಬರ್ತಾ ಇರ್ತವೆ. ಇನ್ನು ಎಸ್.ಎಲ್. ಭೈರಪ್ಪ ಅವರ ಯಾವ ಕಾದಂಬರಿ ನಿಮಗೆ ಸಾಕಷ್ಟು ಪ್ರಭಾವ ಬೀರ್ತು ಅಂತ? ಪ್ರಭಾವ ಇಲ್ಲ, ನಾನು ಸಿನಿಮಾನೇ ಮಾಡಿದ್ನಲ್ಲ ಮತದಾನ. ಹೌದು ಮತದಾನ ಅವರ ಚಿತ್ರವನ್ನ ನಾನು ಮಾಡಿದೆ, ನಿರ್ದೇಶನ ಮಾಡಿದೆ. ಖಂಡಿತ ಅವರ ಕಾದಂಬರಿ ಅದು. ನಾನು ರಾಜಕೀಯದಲ್ಲಿ ಅದು ಯಾವಾಗ್ಲೂ ಒಂದು ಸೋತವನೊಬ್ಬನ ಕಥೆ ಅದು. ಡಾಕ್ಟರ್ ಶಿವಪ್ಪ ಅಂತ ಎಲೆಕ್ಷನ್ ಸೋತೋಗ್ತಾನೆ ಒಬ್ಬ ಜನಪ್ರಿಯ ಡಾಕ್ಟರ್ ಆ ಕಾದಂಬರಿನಲ್ಲಿ. ಅದ್ರ ಬಗ್ಗೆ ನಾನು ಆಗ್ತಾನೆ ಎಲೆಕ್ಷನ್ ನಿಂತು ಸೋತಿದ್ದೆ. ಅದರ ಬಗ್ಗೆ ಚಿತ್ರ ಮಾಡಿದ್ವಿ. ವಿಠಲ್ ಮೂರ್ತಿ ಅವರು ಅದರ ಪ್ರೊಡ್ಯೂಸರು, ನಾರಾಯಣ್ ಗೌಡ್ ಮೈಸೂರು ಹಾಸನದ ನಾರಾಯಣ್ ಅವರು ಇಬ್ರು ಪ್ರೊಡ್ಯೂಸರ್ಸ್. ಅದನ್ನ ಅವರು ತುಂಬಾ ಇಷ್ಟಪಟ್ಕೊಂಡ್ರು. ಆ ಮತದಾನಕ್ಕೆ ರಾಷ್ಟ್ರ ಪ್ರಶಸ್ತಿ ಕೂಡ ಬಂತು ಆಮೇಲೆ. ಹಾಗೆ ನನಗೆ ಅವ್ರದ್ದು ವೈಯಕ್ತಿಕ ಒಡನಾಟ ಅಂದ್ರೆ ತುಂಬಾ ಏನಿರ್ಲಿಲ್ಲ. ವೈಯಕ್ತಿಕ ಒಡನಾಟ ಇತ್ತು, ಚೆನ್ನಾಗಿ ಗೊತ್ತಿದ್ರು ನನಗೆ. ನಾನು ಅವ್ರಿಗೆ ಗೊತ್ತಿದ್ದೆ, ಅವರು ಗೊತ್ತಿದ್ರು. ನನಗೆ ದೂರದ ಇದಾಗ್ಬೇಕು, ಅವ್ರ ಸಂಬಂಧದಲ್ಲೆಲ್ಲೋ ಒಂದು ಇದಾಗ್ಬೇಕು. ಆಮೇಲೆ ಅವರು ಚರ್ಚೆ ಮಾಡ್ತಾ ಇದ್ರು ಸ್ವಲ್ಪ ಬೇರೆ ತರ, ತುಂಬಾ ಬಿಚ್ಚು ಏನು ಹರಟೆ ಹೊಡಿತಾ ಇರ್ಲಿಲ್ಲ. ಅವ್ರ ಮಾತಾಡ್ತಾ ಇದ್ರು, ಚರ್ಚೆ ಮಾಡ್ತಾ ಇದ್ರು, ಮಾತಾಡ್ತಾ ಇದ್ರು, ಹರಟೆ ಹೊಡಿತಾ ಇರ್ಲಿಲ್ಲ. ಅವರೊಂಥರ ವಿಭಿನ್ನವಾದ ವ್ಯಕ್ತಿ. ಆಮೇಲೆ ಕನ್ನಡದ ಕಾದಂಬರಿಗಳು ಅನೇಕರು ಯಾರಿಗಾದ್ರೂ ಇದನ್ನ ಓದಿನಿಂತ ಹೆಚ್ಚು ಯಾವ್ದು ಖರ್ಚಾಗುತ್ತೆ ಅಂತ ನಾನು ಯಾವ್ದೋ ಪುಸ್ತಕದ ಅಂಗಡಿಯಲ್ಲಿ ಕೇಳಿದ್ರೆ ಭೈರಪ್ಪನವ್ರು ಆ ತರ. ಓಕೆ ಸರ್. ಓಕೆ, ಈಗ ಕೊನೆಯದಾಗಿ ತಾವು ಅವ್ರನ್ನ ಯಾವಾಗ ಭೇಟಿ ಆಗಿದ್ರಿ ಅಂತ? ಇತ್ತೀಚಿನ ದಿನಗಳಲ್ಲಿ ನಾನು ಭೇಟಿ ಆಗಿಲ್ಲ. ಒಂದು ಏನಾಯ್ತು, ನಿನ್ನೆ ನಾವು ಅಕಸ್ಮಾತ್ ನಾನು ಶೇಷಾದ್ರಿ ಗಿರೀಶ್ ಕಾಸರವಳ್ಳಿ ಎಲ್ಲಾರು ಆ ರಾಷ್ಟ್ರೋತ್ಥಾನ ಆಸ್ಪತ್ರೆ ಹತ್ರ ಕ್ಯಾಂಟೀನ್ ನಲ್ಲಿ ಕಾಫಿ ಕುಡಿದ ಎದುರುಗಡೆ ಯಾವ್ದೋ ಸಿನಿಮಾ ಇದಕ್ಕೆ ಹೋಗಿದ್ವಿ. ಆ ರಾಷ್ಟ್ರೋತ್ಥಾನ ಆಸ್ಪತ್ರೆ ಕ್ಯಾಂಟೀನ್ ಅಲ್ಲಿ ಕಾಫಿ ಕುಡಿದ ಆಗ ಮೇಲ್ಗಡೆ ರೂಮ್ ಅಲ್ಲಿ ಇದ್ದಾರೆ ಅವರು ಅಂತ ಶೇಷಾದ್ರಿನು ಗಿರೀಶ್ ಕಾಸರವಳ್ಳಿ ಮಾತಾಡ್ತಾ ಇದ್ವಿ. ಆಮೇಲೆ ನಾಳೆ ನೋಡೋಣ ಅನ್ಕೊಂಡ್ವಿ. ಇವತ್ತು ಇತ್ತೀಚೆಗೆ ನೋಡಿದ್ದು ತುಂಬಾ ದಿವಸ ಆಗಿದೆ ಸರ್. ನಾನು ಅವ್ರನ್ನ ಭೇಟಿ ಮಾಡಿ ಬಹಳ ದಿವಸ ಆಗಿದೆ, 2-3 ವರ್ಷದ ಮೇಲೆ ಆಗಿರ್ಬೋದು. ಧನ್ಯವಾದ ಸೀತಾರಾಮ್ ಸರ್, ಇಷ್ಟೊತ್ತು ಪವರ್ ಟಿವಿ ಜೊತೆ ಮಾತಾಡಿದ್ರಿ.